ನಿಮಗೆ ತೋರ್ಸಿ ಹೋಗೋಣ ಅಂತ ಬಂದೆ. ನಂಗೆ ಗೊತ್ತಿತ್ತು ನೀವು ಹೀಗೆ ಹೇಳ್ತೀರಾ ಅಂತ, ಅದಕ್ಕೆ ನಂಗೆ ದೃಷ್ಟಿ ಬೀಳ್ಬಾರ್ದು ಅಂತ ದೃಷ್ಟಿ ಬೊಟ್ಟು ಇಟ್ಕೊಂಡ್ಬಂದಿದ್ದೀನಿ. ಒಳ್ಳೆ ಕೆಲಸ ಮಾಡಿದೆ ರಾಮಾಚಾರಿ. ನಮ್ಮ ಅಣ್ಣಂದಿರು ಬರೋರೊಳಗಡೆ ನಮ್ಮ ಅಮ್ಮ ತೋರ್ಸ್ಬಿಟ್ಟು ಬರಲ್ಲ. ಐ ತಂಗಿ ಉಮಾಶ್ರೀ, ಸಾರಿ ಮಾಲಾಶ್ರೀ. ಅವನ್ ಹೆಂಗ್ ಮಾಡಿದ್ನು? ಸೂಪರ್. ನಾನ್ ರವಿ ಸಾರೇ ಮೇಕಪ್ ಹಾಕ ಬಂದ್ರು ಅನ್ಕೊಂಡೆ. ಆಕ್ಚುಲಿ ಅವರು ಸಕದ ಮಾಡಿದೆ ಕಣೋ. ಸೂಪರ್. ನೀನ್ ನಿಜವಾಗ್ಲೂ ಒಬ್ಬ ಒಳ್ಳೆ ಆಕ್ಟರ್ ಅನ್ನೋದು ಇವತ್ತು ಪ್ರೂವ್ ಮಾಡಿದ್ಯಾ. ನಮ್ಮೂರ್ನಾಗ ಈ ತರ ಹಾಡ್ ಕೇಳಿದ್ಮೇಲೂ ನೀವು ಸುಮ್ನೆ ಇರಕ್ಕಾಗತ್ತಾ? ಇಲ್ಲ, ಬರಲಿ ಚಪ್ಪಾಳೆ ಬಿಸಿಲು ಡಿ ಬಾಸ್ಗೆ. ಇದನ್ನ ಮ್ಯೂಸಿಕ್ ನ ಇಷ್ಟು ಸಖತ್ತಾಗಿ ಮಾಡಿರೋಂತ ನಮ್ಮ ಅರ್ಜುನ್ ಸರ್ಗೆ. ಚಿಕ್ಕ ಯಜಮಾನ್ರೆ, ನಿಮ್ಗೆ ಹೇಗೆ ಅನ್ಸ್ತು ಇವರಿಬ್ಬರ ಹಾಡು? ಎಕ್ಸ್ಟ್ರಾಡಿನರಿ ಆಗಿ ಹಾಡಿದ್ರು. ತುಂಬ ಕಷ್ಟದ ಹಾಡಿದು, ಬಟ್ ಡ್ಯುಯೆಟ್ ಇದರಿಂದ ಕರೆಕ್ಟಾಗಿ ಡಿವೈಡ್ ಮಾಡಿ ಅದು ಇನ್ ಡೀಟೇಲ್ಗಳೆಲ್ಲ ಚೆನ್ನಾಗಿ ಹಾಡಿದ್ವಿ. ಚರಣದ ಚೇಂಜ್ ಓವರ್ಸ್ ಎಲ್ಲ ಅರ್ಥ ಆಗಿದೆ. ಬಹಳ ಮುಖ್ಯವಾಗಿ ಕೋರಸ್ ಬಹಳ ಚೆನ್ನಾಗಿ ಹಾಡಿದ್ರು. ಯಾಕಂದರೆ ಅದು ಆಕ್ಸೆಂಟ್ಸ್ ಅದೆಲ್ಲ ಕರೆಕ್ಟಾಗಿ ತಿಳ್ಕೊಂಡು ಅದೇನು ಡಿವಿಷನ್ಸ್ ಇದೆ ಆ ಟೋನ್ ಎಲ್ಲ ನಾನು ಹೇಗೆ ರೆಕಾರ್ಡ್ ಮಾಡಿದೆ ಅದೇ ರೀತಿ ಸೇಮ್ ಹಾಗೆ ಬಂತು. ತುಂಬ ಚೆನ್ನಾಗಿ ಹಾಡಿದ್ವಿ, ಬಹಳ ಖುಷಿ ಆಯಿತು. ಆ್ಯಂಡ್ ಅನುಷ್ಕಾ, ಈ ಹಾಡಿಗೆ ಡ್ಯಾನ್ಸ್ ಎಲ್ಲ ಮಾಡಲ್ವಾ? ಹೆಂಗೋ ಮಾಡ್ತೀವಿ, ಅದು ಬೇರೆ ವಿಷಯ. ಬಟ್ ಇದಕ್ಕೆ ಯಾಕೆ ಮಾಡಿಲ್ಲ ಬೇಬಿ ಡ್ಯಾನ್ಸ್ ನೀನು? ನನಗೆ ಅದ್ರ ಜೊತೆ ಒಂದು ಚಿಕ್ಕ ಆಸೆ ದುರಾಸೆ ಎಲ್ಲಾನು. ಹುಲಿ, ನಮ್ಮ ಹುಲಿಯವರು ಅದ್ಭುತವಾಗಿ ಇದಕ್ಕೆ ಕೊರಿಯೋಗ್ರಫಿ ಮಾಡಿ ಅವ್ರ ಜೊತೆ ಎಕ್ಸ್ಟ್ರಾರ್ಡಿನರಿ ಒಂದು ಡ್ಯಾನ್ಸ್ ಮಾಡಿದ್ರೆ ಹೆಂಗಿರುತ್ತೆ ಈ ಹಾಡಿಗೆ ಅಂತ. ನಿಜ ಹೇಳ್ಬೇಕು ಅಂದ್ರೆ ಈ ಕರ್ಮನ ನನ್ ಕಣ್ಣಿಂದನೂ ನಾನು ನೋಡಕ್ ಇಷ್ಟಪಡಲ್ಲ. ಇಲ್ಲ, ನೀನ್ ಚೆನ್ನಾಗಿ ಮಾಡಿದ್ರೆ ಮದುವೆ ಆಗೋ ಸಾಧ್ಯತೆ ಇದೆ ಅಂತ ಯಾರು ಹೇಳಿದ್ರು. ಇದು ಒಂದು ಆಸೆಗೋಸ್ಕರ ಮಾಡ್ಬಿಡ್ತೀನಿ. ಸಿಕ್ಕಲಿ ಏನ್ ಗೊತ್ತಾ, ನೀವು ಸರಿಯಾಗಿ ಹಾಡ್ ಹಾಕಿಲ್ಲ, Correct. ನೀವು ಸರಿಯಾದ ಡ್ಯಾನ್ಸ್ ನೋಡಿಲ್ಲ. ಕೆಂಚಾಲೋ ಮಂಚಾಲೋ ಹಾಡ್ ಹಾಕಿದಾಗ ನಾನೇ ಈಗ ಇಲಿಯಾಗಿ ಈ ಕಡೆ ಬಾ. ಇದನ್ನ ನೀನು ಸುಮ್ಮನ್ ನೋಡ್ಬೇಕು ಕಣೋ ಅಲ್ಲಿ. ಆಯ್ತು, ಅನುಷ್ಕಾ, ರೆಡಿ? ಆರ್ ಯು ರೆಡಿ ಬೇಬಿ? ಅನುಷ್ಕಾ ಅಕ್ಕಂಗೆ, ಅನುಷ್ಕಾ ಅಕ್ಕಂಗೆ ಒಳ್ಳೆ ಬರ್ಲಿ ಚಪ್ಪಾಳೆ ಅನುಷ್ಕಂಗೆ. ಸೂಪರ್ ಸೂಪರ್. ನೋಡಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಹೋಗಿ. ಈ ಡ್ಯಾನ್ಸಿಗೆ ಬಂದಿದ್ದಕ್ಕೆ ನನಗೂ ಮರ್ಯಾದೆ ಇಲ್ಲ. ಅನುಷ್ಕಾ, ಏನಾಯ್ತು ಸಡನ್ ಆಗಿ ಹಿಂಗ್ ಚೇಂಜ್ ಆಗೋದಕ್ಕೆ ಕಾರಣ ಏನು? ಅಂದ್ರೆ ಚೇಂಜ್ ಆಗಿಲ್ಲ, ನಾ ಮುಂಚೆಯಿಂದ ನಿಂಗೆ. ಹೌದಾ ಸರ್? ಮನೇಲಿ ಅದೇ ತರ ಆಕ್ಚುಲಿ ಸರ್. ಡ್ಯಾನ್ಸ್ ಏನ್ ಪ್ರಾಕ್ಟೀಸ್ ಮಾಡಿಲ್ಲ, ಎಂಜಾಯ್ ಮಾಡ್ತಾಳೆ ಇದೇ ತರ. ಸರ್, ನಾನು ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ. ಮನೇಲಿ ಹಿಂಗೆ ಇರ್ತಾಳ? ಮನೇಲಿ ಹೀಗೆ ಸರ್, ಯಾವ ಸಾಂಗ್ ಬಂದ್ರು ಆಮೇಲೆ ಸುಮ್ಮನೆ ಎಂಜಾಯ್ ಮಾಡ್ತಾ ಮುದ್ದು ಕಣ ನೀನು. ನಿನಗೆ ಬ್ರದರ್ಸು ಸಿಸ್ಟರ್ಸು? ಸರ್, ತಮ್ಮ ಆಯ್ತು. ತಮ್ಮ ಏನ್ ಮಾಡ್ತಾನೆ? ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾನೆ. ಫಸ್ಟ್ ಸ್ಟ್ಯಾಂಡರ್ಡಾ? ನಿನ್ ಡಾನ್ಸ್ ನೋಡಿ ಅವ್ನು ಭಯ ಪಡಲ್ವಾ? ಅವ್ನು ನೋಡೋದಿಲ್ಲ ಟಿವಿ, ಅಂದ್ರೆ ಬೇರೆ ಕಾರ್ಟೂನ್ ನೋಡ್ತಾನೆ. ಕಾರ್ಟೂನ್ ನೋಡ್ತಾನೆ, ನಿನ್ ಬಟ್ ಡಾನ್ಸ್ ಮೊನ್ನೆಯಿಂದ ನೋಡಲ್ವಾ? ಇವಳು ಡ್ಯಾನ್ಸ್ ಹೆವಿ ಟ್ರೆಂಡಿಂಗು ಸರ್. ಸಿಕ್ಕಾಪಟ್ಟೆ ಟ್ರೆಂಡ್ ಅಲ್ಲಿದೆ ಡ್ಯಾನ್ಸ್. ಹೌದಾ? ಲವ್ಲಿ, ಬಹಳ ಚೆನ್ನಾಗಿದೆ. ಅಂಡ್ ಇವತ್ತಿಬ್ರು ಹಾಡು ಬಹಳ ಚೆನ್ನಾಗಿ ಹಾಡಿದ್ರಿ, ಅದಕ್ಕೆ ನಿಮಗೆ ಗೋಲ್ಡನ್ ಬಜರ್ ಕೊಟ್ಟಿದ್ದೀವಿ. ಇಬ್ರು ಬಹಳ ಚೆನ್ನಾಗಿ ಹಾಡಿದ್ದೀರಾ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಗುರುಗಳೇ. ನಿಧಿ, ಸರ್, ವಂಡರ್ಫುಲ್ ಸಿಂಗಿಂಗ್, ಥ್ಯಾಂಕ್ ಯು. ವೆರಿ ಗುಡ್ ಸಿಂಗಿಂಗ್. ತುಂಬ ಇಂಪ್ರೂವ್ಮೆಂಟ್ ಇದೆ, ಫೋಕಸ್ ಅಲ್ಲಿದೆ ಅಂತ ಖಂಡಿತ ಗೊತ್ತಾಗುತ್ತೆ. ಕೀಪ್ ಇಟ್ ಅಪ್. ಅನುಷ್ಕಾ, ವೆರಿ ಗುಡ್ ಪರ್ಫಾರ್ಮೆನ್ಸ್ ನಿಂದುನುವೆ. ಥ್ಯಾಂಕ್ ಯು. ಏನೇ ಓಪರಾ ಏನೇ ಆ ಥರ ಎಲ್ಲ ಡಾನ್ಸ್ ಮಾಡಿದ್ರು ಸಿಂಗಿಂಗ್ ಮಾತ್ರ ಬಿಡದೆ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದೆಯಾ. ಆ್ಯಂಡ್ ಮೆಂಟರ್ಸ್ ಏನು ಹೇಳ್ಕೊಡ್ತಿದ್ದಾರೋ ಅದನ್ನು ತುಂಬ ಚೆನ್ನಾಗಿ ಫಾಲೋ ಮಾಡಿಕೊಂಡು ಸಿಂಗಿಂಗ್ ವೆಲ್. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರುಗಳೇ. ಹೌದು, ನನ್ಗೊಂದು ಡೌಟು ಬೇಬಿ. ನೀನು ಇಲ್ಲಿ ವಿಲ್ಲಾದಲ್ಲಿರೋದಲ್ವಾ ನೀನು? ವಿಲ್ಲಾ ಮತ್ತೆ ಫಾರಿನ್ ಟ್ರಿಪ್ಸ್ ಅಲ್ಲೆಲ್ಲ ಓಡಾಡ್ತಿರ್ತೀಯ ನೀನು. ಯಾವತ್ತಾದ್ರೂ ಹಳ್ಳಿಗೆಲ್ಲ ಹೋಗಿದ್ಯಾ ನೀನು? ಹಳ್ಳಿ ಲೈಫ್ ಹೆಂಗಿರುತ್ತೆ ಅಂತ ಗೊತ್ತಾ? ಯಾವ ಹಳ್ಳಿಗೆ ಹೋಗಿದ್ಯಾ ಬೇಬಿ? ನಮ್ಮ ಊರು. ಯಾವ ಊರು? ಮೇಡಮ್, ಅವಳ ಹೆಸರಲ್ಲೇ ಇದೆ ಕಾಗಿನೆರೆ ಅಂತ. ಅದು ಹಳ್ಳಿನೇ, ತುಂಬಾ ದೊಡ್ಡ ರಿಮೋಟ್ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಹಳ್ಳಿ, ಸಕಲೇಶ್ಪುರ ಒಳಗಡೆ. ಆಮೇಲೆ ಇಫ್ ಯು ಗಿವ್ ಪರ್ಮಿಟ್, ಒಂದು ಹಳ್ಳಿ ಬಗ್ಗೆ ನಾನೊಂದು ಹೇಳಲೇಬೇಕು. ನೀವ್ ಹೇಳ. ಆದ್ರೆ ಸರ್, ನಿಮ್ಮನ್ನ ನಾನು ಎಲ್ಲೋ ಪಿಕ್ಚರ್ ಬರ್ತಾರಲ್ಲ ಸೆಂಚುರಿ ಗೌಡ್ರು, ಅವ್ರು ತಾನೆ? ಇಲ್ಲ, ನಾನು ಮೊನ್ನೆ ಊಟಿಲಿ ಏನಾದ್ರು ನಿಮ್ದು ಕ್ಯಾರೆಟ್ ಬಿಸ್ನೆಸ್ ಇದೆಯಾ ಸರ್? ಇಲ್ಲ ಮೇಡಮ್, ಇನ್ನು ಇಲ್ಲ ಕಣ. ಅವರು
ಒಂಥರ ಕೋಟ್ ಹಾಕೊಂಡಿರೋ ತರ ಏನೋ ನೆನ್ಪು ಎಲ್ಲ. ಅದು ಹಳೆ ಹಿಂದಿನ ಜನ್ಮದಲ್ಲಿ, ಈ ಜನ್ಮದಲ್ಲಿ ಈ ಥರ ಇದೀನಿ ನಾನು. ಓಕೆ ಓಕೆ, ಹೇಳಿ ಸರ್, ಹೇಳಿ. ಅಲ್ಲ, ಹಳ್ಳಿಗರ ಬಗ್ಗೆ ಒಂದು ಮಾತಾಡಲೇಬೇಕು. ಹಳ್ಳಿಗರ ಆ್ಯಕ್ಚುಲಿ ಈ ಪಂಚೆ ಹೇಗಿರುತ್ತೆ ಅಷ್ಟೇ ವಿಶಾಲ ಅವರ ಮನಸ್ಸು. ಈ ಬಿಳಿ ಶರ್ಟ್ ಹೇಗಿದೆ ಅಷ್ಟು ಅವರ ಮನಸ್ಸು ಶುದ್ಧವಾಗಿರುತ್ತೆ. ಹಾಗೆ ಇದು ಬಿಡಿ, ಇದು ಅವರ ಪರಿಶ್ರಮದ ಒಂದು ಗುರುತು, ಹೆಗ್ಲು ಮೇಲೆ ಟವಲು. ಆಮೇಲೆ ಅವ್ರು ಹಾಕುವಂಥ ಕ್ಯಾಪ್, ಮಂಕಿ ಕ್ಯಾಪು, ಇದು ಬೆಚ್ಚಗಿಡುತ್ತೆ. ಸೊ ಅವರು ಪ್ರೀತಿನ ತುಂಬ ಜೋಪಾನವಾಗಿ ಕಾಪಾಡ್ತಾರೆ, ಜನರ ಪ್ರೀತಿ, ಎಲ್ಲರನ್ನ ಪ್ರೀತಿನ. ಹಾಗಾಗಿ ನಾನು ಬೇಸಿಕಲಿ ರೈತನ ಮಗ ಆಗಿ ಇಡೀ ಕರ್ನಾಟಕದಲ್ಲಿರೋ, ದೇಶದಲ್ಲಿ, ವಿದೇಶದಲ್ಲಿ ಎಲ್ಲ ಕಡೆ ಇರುವಂತಹ ರೈತರಿಗೆ, ಹಳ್ಳಿಗರಿಗೆ ನನ್ನ ಆದರ್ಶ್ ಗುಂಡ್ರಾಜ್ ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು ಸರ್. ಕಂದಮ್ಮ, ನೀನು ಹೇಳ್ದೆ ಹಳ್ಳಿ ಕಡೆ ಎಲ್ಲ ಹೋದೆ ಅಂತ ಹೇಳ್ತಿದ್ಯಾ. ಹಳ್ಳಿಲಿ ನೀನೇನಾದರೂ ಕೆಲಸ ಮಾಡ್ತೀಯಾ? ಏನೇನು ಕೆಲಸ ಮಾಡ್ತೀಯಾ ನೀನಲ್ಲಿ? ಇಲ್ಲ ಮಾಡಿ. ಏನು ಮಾಡಿಲ್ವಾ ಕೆಲಸ? ಓಕೆ, ನಿನ್ಗೆ ಆ ಹಳ್ಳಿ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ನಾನು ತೋರಿಸ್ಲಾ? ಹಾಂ, ರೆಡಿ? ನಿನಗೋಸ್ಕರ ಒಂದು ಸ್ಪೆಷಲ್ ಪ್ರಾಪರ್ಟಿ ಬರುತ್ತೆ, ಅದರಲ್ಲಿ ಒಂದು ಸಖತ್ತಾಗಿರೋ ಆರ್ಟ್ ಮಾಡೋಣ. ಓಕೆ, ಆರ್ಟ್ ಇಷ್ಟ ಅಲ್ಲ ನಿನಗೆ? ಇಷ್ಟ, ತುಂಬಾ ಇಷ್ಟ. ಆರ್ಟ್ ಅಂದ್ರೆ ಇಷ್ಟ ಅಲ್ಲ ನಿನಗೆ? ಎಂತ ಆರ್ಟ್ ಮಾಡಿಸ್ತೀನಿ ನೋಡು. ಕಣ್ಮುಚ್ಕೊ ನೀನು, ಅವಳು ಕಣ್ಮುಚ್ಚು ಹೋಗು. ಸಿಟಿಯಲ್ಲಿ ತುಂಬಾ ಚೆನ್ನಾಗಿ ಬೆಳೀತಾ ಇರೋಂಥ ನಮ್ಮ ಅನುಷ್ಕಾಗೆ ಹಳ್ಳಿ ಎಕ್ಸ್ಪೀರಿಯನ್ಸ್ ಮಾಡಿಸೋದಕ್ಕೆ ಸ್ಪೆಷಲ್ ಪ್ರಾಪರ್ಟಿ ಬಂದಿದೆ. ಅವಳಿಗೆ ಆರ್ಟ್ ಅಂದ್ರೆ ತುಂಬಾ ಇಷ್ಟ, ಪೇಂಟ್ ಮಾಡೋದಂದ್ರೆ ಬಹಳ ಬಹಳ ಇಷ್ಟ. ಹಾಗಾಗಿ ಅವಳಿಗೆ ಪೇಂಟ್ ಮಾಡ್ತಾಳೆ. ಬಟ್ ಇಲ್ಲಿ ಪೇಂಟ್ ಸ್ವಲ್ಪ ಟೆಕ್ಸ್ಚರ್ ಸ್ವಲ್ಪ ತಿಕ್ಕಾಗಿರುತ್ತೆ. ಓಕೆನಾ? ನೀನ್ ನೋಡು, 3, 2, 1. ಏನ್ ಕಂದ ಇದು? ಸೆಗಣಿ. ಆ ಸಗಣಿ ಕೂಡ ಅವಳ ಬಾಯಲ್ಲಿ ಕೇಳಕ್ಕೆ ಪಿಜ್ಜಾ ತರ ಕೇಳಿಸುತ್ತೆ ಅಲ್ವೇನಾ? ನಂಗೆ ನಿಜವಾಗ್ಲೂ ಅವಳು ಹೇಳಿದ್ ನೋಡಿ ತಿನ್ಬೇಕು ಅನ್ಸ್ತೈತ. ಏ, ಯಾವತ್ತಾದ್ರೂ ಇಷ್ಟು ಸಗಣಿನ ನೋಡಿದ್ಯಾ ನೀನು? ನೋಡಿದ್ದೀನಿ. ಸಗಣಿ ನೋಡಿದ್ಯಾ? ಸಗಣಿಲಿ ಆಟ ಆಡಿದ್ಯಾ? ಇಲ್ಲ. ನೀನ್ ಇದುವರೆಗೂ ಬರೀ ಚಪ್ಪಾಳೆ ತಟ್ಟಿದ್ಯಾ. ಈಗ ಬೆರಣಿ ತಟ್ಟೋದು ಗೊತ್ತಾ ನಿನಗೆ ಹೆಂಗೆ ಅಂತ? ಗೊತ್ತಿಲ್ಲ. ಊರ್ ಕಡೆ ರೌಂಡ್ ಆಗಿ ಗೋಡೆಗಳಲ್ಲಿ ಇರುತ್ತೆ ನೋಡು, ಇಟ್ಸ್ ಅ ಕೇಕ್ ಇನ್ ಪಿಜ್ಜಾ ಶೇಪ್. ಈ ಕೌಡಂಗ್ ಏನಿದೆ, ಸಗಣಿಯನ್ನ ಹೀಗೆ ತಗೊಂಡು ಹಿಂಗೆ ರೌಂಡ್ ಮಾಡಿ ಹಂಗೆ ಎತ್ತಿ ಆ ಗೋಡೆ ಮೇಲೆ ಹಾಕಿ ತಟ್ಟಿಬಿಡ್ತೀವಿ. ಆಮೇಲೆ ಅದನ್ನ ಒಣಗಿಸ್ತೀವಿ. ಒಣಗಿಸಾದ್ಮೇಲೆ ವಿ ಯೂಸ್ ದಟ್ ಫಾರ್ ಕುಕಿಂಗ್. ಅಂದ್ರೆ ಅಡಿಗೆಗೆ ಹಾಕಲ್ಲ ಅವಳು ಅಡಿಗೆಗೆ ಹಾಕ್ತಾರೆ. ಅಂದ್ರೆ ಅದ್ರದ್ದು ಇದಿರುತ್ತಲ್ಲ, ಕೋಲ್ ತರ, ಫೈರ್ಗೆ ಹಾಕ್ತಾರೆ. ಒಲೆ ಇರುತ್ತಲ್ಲ, ಗ್ಯಾಸು, ಅದಕ್ಕೆ ಹಾಕ್ತಾರೆ. ಓಕೆ, ಸೊ ಈಗ ನಾವು ಹುಲಿಯವ್ರ ಮನೆಗೆ ಸ್ವಲ್ಪ ಬೆರಣಿ ಬೇಕಾಗಿರೋದ್ರಿಂದ ನಾವೇ ಇಲ್ಲಿ ತಟ್ಟಿ ಕೊಡ್ತೀವಿ ಬೆರಣಿನ. ಓಕೆನಾ? ರೆಡಿ ಅನುಷ್ಕಾ? ಓಕೆ, ಕಮಾನ್. 3, 2, 1. ಅನುಷ್ಕಾ. ಸಾಕು, ಅದನ್ನ ರೌಂಡ್ ಮಾಡು. ಎಸ್, ಚೆನ್ನಾಗಿ ಬಾಲ್ ಮಾಡು ಅದನ್ನ. ಉಪ್ಪು ಸರಿ ಇದೆಯಾ ನೋಡಮ್ಮ.